ರಾಜಾರಾಮ್ ಸರ್ ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಈಗೇನು 3500 ಕ್ಯೂಸೆಕ್ಸ್ ನಷ್ಟು ನೀರನ್ನ ಪ್ರತಿದಿನ ಹರಿಸಬೇಕು ಅಂತ ಆಗಿದೆ. ಮೋಹನ್ ಕಾತರ್ಕಿ ಅವರೇನೆ ನಿನ್ನೆ ನಮಗೆ ರಿಯಾಕ್ಟ್ ಮಾಡ್ತಾ ಹೇಳ್ತಾ ಇದ್ರು, ನೋಡಿ ಇದು ಮಾಪನಾ ಕೇಂದ್ರದಿಂದ ಬಿಡಬೇಕಾಗಿರೋ ಪ್ರಮಾಣ 3500, ಬಟ್ ನಾವು ಜಲಾಶಯದಿಂದ ಮಾಪನಾ ಕೇಂದ್ರದವರೆಗೂ ಹರಿಸ್ತಾ ಇರೋ ಸಂದರ್ಭದಲ್ಲಿ ಎನ್ ರೂಟ್ ಲಾಸ್ ಆಗುತ್ತೆ, ಇಂಗೋ ಚಾನ್ಸಸ್ ಇರುತ್ತೆ, ಹಾಗೆ ಬೇರೆ ಕಡೆಗೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿ ನೋಡಿದಾಗ ಸರಿಸುಮಾರು ಪ್ರತಿನಿತ್ಯ 5000 ಕ್ಯೂಸೆಕ್ಸ್ ನಷ್ಟು ನೀರನ್ನ ನಾವು ಜಲಾಶಯದಿಂದ ಬಿಡಬೇಕಾಗುತ್ತೆ ಅನ್ನೋದು. ಈ ಸಂಖ್ಯೆನೇ ಸ್ವಲ್ಪ ಗಾಬರಿ ಹುಟ್ಸಂಗಿದೆ ಸರ್, ನೋಯಿಂಗ್ ದ ಫ್ಯಾಕ್ಟ್ ದಟ್ ಬರಗಾಲ ಇದೆ, ಜಲಾಶಯಗಳ ನೀರಿನ ಪ್ರಮಾಣ ಕಡಿಮೆ ಇದೆ ಅಂತ. ಗ್ಯಾರಂಟಿ ಅಷ್ಟು ನೀರು ನಾವು ಬಿಡ್ಲಕ್ಕೆ ಸಾಧ್ಯವೇ ಇಲ್ಲ ಈ ವರ್ಷ ಅಂಕೋ. ಇದು ತಮಿಳುನಾಡಿಗೆ ಚೆನ್ನಾಗಿ ಗೊತ್ತಿದೆ. ಈ ವರ್ಷ ಮಳೆ ಕಮ್ಮಿ ಇದೆ, ಕರ್ನಾಟಕದ ಕಾವೇರಿ ಬೇಸಿನ್ನಲ್ಲಿ ಮಳೆ ಬಂದಿಲ್ಲ, ಬಹಳಷ್ಟು ಕೊರತೆ ಇದೆ, ಇನ್ಫ್ಲೋಸೇ ಇಲ್ಲ, ಬಿಲ್ಡಪ್ ಆಗಿಲ್ಲ ಅಲ್ಲಿ ಸ್ಟೋರೇಜು, ನೀರು ಕೊಡೋದಕ್ಕೆ ಭಾರಿ ಕಷ್ಟ ಇದೆ. ಅದರೊಳಗೂ ರಾಜ್ಯ ಸರ್ಕಾರ ಘೋಷಣೆ ಮಾಡಿಬಿಟ್ಟಿದೆ ಈಗಾಗಲೇ, ಬರೀ ಇರಿಗೇಷನ್ಗೆ ನೀರು ಕೊಡೋದಿಲ್ಲ ಈ ವರ್ಷ, ಏನಿದ್ರು ಕುಡಿಯೋದಕ್ಕೆ ಅಂತಲೇ ಮೀಸಲಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟಿದೆ. ಇಷ್ಟಾದರೂ ಕೂಡ ಅವರು ನಮಗೆ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಅದು ಯಾವ ಆಧಾರದ ಮೇಲೆ ಕೇಳ್ತಾರೆ ಎಂಬುದೇ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಅವರಿಗೆ ಇಂಥ ಬರ ವರ್ಷದಲ್ಲಿ ನೀರು ಇವತ್ತಿನ ದಿವಸ ಬೇಕಿಲ್ಲ. ಕಾರಣ ಅವ್ರ ರಿಸರ್ವಾಯರ್ ಅಲ್ಲೇ ಈಗ ಹೆಚ್ಚು ಕಮ್ಮಿ 40-45 TMC ನೀರಿದೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನ್ ಕೇಳಬೇಕು, ನಮ್ಮ ಸರ್ಕಾರ ಕೇಳಬೇಕು, ನಮ್ಮ ಅಧಿಕಾರಿಗಳು CWM ಎಂದೇ ಕೇಳಬೇಕು. ಸ್ವಾಮಿ, ಸುಪ್ರೀಂ ಕೋರ್ಟ್ನವರು 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡಿ ಅಂತ ತಮಿಳುನಾಡಿಗೆ ಹೇಳಿದ್ದಾರೆ. ಅವ್ರು ಯೂಸ್ ಮಾಡಿದ್ದಾರೆ ಈ ವರ್ಷ. ಮಾಡದೆ ಹೋದ್ರೆ ಯಾಕೆ ಮಾಡಕೂಡ್ದು? ಕ್ಷಮೆ ಇರಲಿ ಸರ್, ರಾಜಕಾರಣಿಗಳು ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ, ಕುರುಬೈ ಬೆಳೆಗೆ ನಾವು ಗ್ರೌಂಡ್ ವಾಟರ್ ಅನ್ನೇ ಬಳಕೆ ಮಾಡ್ಕೊಂಡಿದೀವಿ ಅಂತ ತಮಿಳುನಾಡೇ ಹೇಳಿದೆ. ಹೌದು, ಅದು ಮುಖ್ಯವಾದ. ಅವ್ರು ನಲ್ಪಾಡ್ ಎಂಬ ಸೀನಿಯರ್ ಅಡ್ವೊಕೇಟು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ದಾರೆ, ಬಹುಶಃ ನಮ್ಮ ಕುರುಬೈ ಕ್ರಾಪ್ ಎಲ್ಲ ಬರೀ ಗ್ರೌಂಡ್ ವಾಟರ್ ಇಂದಲೇ ಆಗ್ತಾ ಇದೆ ಅಂತಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೆಕಾರ್ಡ್ ಆಗಿದೆ, ನೀವು ಹೇಳಿರೋದು ಬಹಳ ಸತ್ಯ. ಅದು ಹೀಗಿದ್ದಾಗ ಗ್ರೌಂಡ್ ವಾಟರ್ಗೂ ಈಗ ಬೆಳೆ ಇರೋದು ಕುರುಬೈ ಕ್ರಾಪ್, ಅದು ಏನು ಬೆಳೆ ಕಟಾವು ಬಂದ್ಬಿಟ್ಟಿರುತ್ತೆ. ಈಗ ಅವ್ರಿಗೆ ಇನ್ನೇನು ಹೆಚ್ಚಿಗೆ ನೀರು ಬೇಕಿಲ್ಲ. ಹಾಗಾಗಿ ಈಗ ಒಂದು ವೇಳೆ ಅಲ್ಪ ಸ್ವಲ್ಪ ಬೇಕಿದ್ರು ಅವರಲ್ಲಿರೋ ಗ್ರೌಂಡ್ ವಾಟರ್ ಯಾಕೆ ಯೂಸ್ ಮಾಡ್ತಾ ಇಲ್ಲ? ಸುಪ್ರೀಂ ಕೋರ್ಟ್ಗೆ ನಾವು ಸ್ವಲ್ಪ ತಪ್ಪು ಮಾಡಿದ್ವಿ. ಅವ್ರು 10 TMC ಯೂಸ್ ಮಾಡಿದ್ರಿಂದ ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳ್ಬಿಡಿ ಸ್ವಾಮಿ ಅಂತ ಅವ್ರ ಕೈ ಮಾಡಿಸ್ಕೊಂಡಿದ್ರೆ ಈ ಪ್ರಾಬ್ಲಮ್ಮೇ ಬರ್ತಾ ಇಲ್ಲ. ಅದರೊಳಗೂ ಈಗ ಜುಲೈಯಲ್ಲೇ ನಮಗೆ ತೊಂದರೆ ಕೊಡೋದು, ಮಳೆ ಲೇಟ್ ಆಗಿ ಬರ್ಬೋದು, ಮಳೆ ಬರ್ದೇನೆ ಇರ್ಬೋದು, ಡಿಲೇ ಆಗ್ಬೋದು, ನಮಗೂ ಆಗ್ಲೇ ನೀರು ಬೇಕು. ಇಲ್ಲಿ ಮುಖ್ಯವಾಗಿ ಒಂದು ಏನು ತೊಂದರೆ ಆಗ್ತಾ ಇದೆ ಅಥವಾ ಏನು ನೆಗ್ಲೆಕ್ಟ್ ಆಗ್ತಾ ಇದೆ ಅಂದ್ರೆ ನನ್ನ ಪ್ರಕಾರ CWMA CWRC ಅವ್ರ ಕೆಲಸ ಏನು ಅನ್ಕೊಂಡಿದ್ದಾರೆ, ಅವ್ರ ಕೆಲಸ ಇಲ್ಲಿದೆ. ಕ್ಲಾಸ್ 10 ಕೆಳಗೆ ಏನ್ ಕೆಲಸ ಮಾಡಬೇಕು ಅಂತ ಅವ್ರಿಗಿದೆ, ಆದ್ರೆ ಅವ್ರು ಇದನ್ನ ಮರ್ತು ಬಿಟ್ಟಿದ್ದಾರೆ. ಅವ್ರು ಏನ್ ಅನ್ಕೊಂಡಿದ್ದಾರೆ, ತಮಿಳುನಾಡಿಗೆ ನೀರು ಬಿಡಿಸೋದು ನಮ್ಮ ಕೆಲಸ. ಅದೇ ಪೀರಿಯಡ್ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಕೂಡ ಖಾಲಿ ಬೆಳೆ ಬೆಳಿಬೇಕು, ಅವ್ರಿಗೆ ಇಷ್ಟಿಷ್ಟು ನೀರು ಬೇಕು, ಅದನ್ನೇ ನಾವು ವಾಟರ್ ಮ್ಯಾನೇಜ್ಮೆಂಟ್ ವರ್ಕೌಟ್ ಮಾಡಿ ನಾವೇ ಕೊಟ್ಟಿದ್ದೀವಿ ಎಂಬುದು ಮರ್ತು ಬಿಟ್ಟಿದ್ದಾರೆ. ಇದು ಮುಖ್ಯವಾಗಿ ನಾವು ಅವ್ರಿಗೆ ಅರ್ಥ ಮಾಡಬೇಕಾಗಿದ್ದು. ಸ್ವಾಮಿ, ತಮಿಳುನಾಡಿಗೆ ಹೇಗೆ ನೀರು ಬಿಡು ಅಂತ ಹೇಳ್ತಿರೋ, ನಮಗೂ ಕೂಡ ಅದೇ ಪೀರಿಯಡ್ ಅಲ್ಲಿ ನಮ್ಮ ಬೆಳೆಗೂ ನೀರು ಬಿಡಬೇಕು, ಕುಡಿಯೋದಕ್ಕೂ ನೀರು ಬೇಕು, ಮುಂದಿನ ಬೆಳೆಗೂ ನಾವು ನೀರು ಇಟ್ಕೋಬೇಕು. ಅದು ನಾವೆಲ್ಲ ಹೇಳಿರೋದು, CWDTನೇ ಹೇಳಿದೆ. ಯಾಕೆಂದ್ರೆ ಅವರು ನಾವೊಂದು ಕ್ವಶನ್ ಎತ್ತಿದ್ವಿ, ಡಿಫಿಸಿಟ್ ಏರಿಯಲ್ಲಿ ನಾವೇನ್ ಮಾಡಬೇಕು, ನೀವು ಇವತ್ತೇನು 4 TMC ಬಿಡು ಅಂದ್ರೆ ಹಿಂದೂ ಆದೇಶ ಕೊಡ್ತಾ ಇದ್ರು. ಹಾಗೆ ನೀರು ಬಿಟ್ಟು ಬಿಟ್ರೆ ನಮ್ ಗತಿ ಏನು, ಮಳೆ ಬರ್ದೆ ಹೋದ್ರೆ ನಾವೇನ್ ಮಾಡಬೇಕು ಅಂತ ನಾವು ಕ್ವಶನ್ ಕೇಳಿದ್ವಿ. ಇದೇ ಕ್ವಶನ್ ನಾವು ಟ್ರಿಬ್ಯುನಲ್ ಮುಂದೆ ಕೇಳಿರೋದು. ದಯವಿಟ್ಟು ಇದರ ಓದ್ತೀನಿ, 4-5 ಲೈನ್ ಇದೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಸರ್ಕಾರನೂ ಅರ್ಥ ಮಾಡಬೇಕು, ನಮ್ಮ ಅಡ್ವೊಕೇಟ್ಗಳು ಅರ್ಥ ಮಾಡ್ಕೋಬೇಕು, ಇದು CWMA ಅರ್ಥ ಮಾಡ್ಕೋಬೇಕು, ತಮಿಳುನಾಡು ಅರ್ಥ ಮಾಡ್ಕೋಬೇಕು. ಏನಿದೆ, ದಿ ಕ್ವಶನ್ ಆಫ್ ಡಿಸ್ಟ್ರೆಸ್ was being raised during the argument by the party states, especially Karnataka and Tamil Nadu. Karnataka's argument was based on the apprehension that if occurrence of southwest monsoon is below normal, ee varsha hengidu hange below normal, and the northeast monsoon is above normal, munde bandre avaru jaasti barbodu barade irbodu, the waters cannot be brought upstream to Karnataka area, and as such the crops in the upper region basin will suffer. ಇದಕ್ಕೆ ಅವ್ರ ಕ್ಲಾರಿಫಿಕೇಶನ್ ಏನ್ ಕೊಟ್ಟಿದ್ದಾರೆ?
It may be clarified that the crops of the upper basin area mostly receive support of artificial irrigation from the southwest monsoon, and as mentioned above, while working out crop water requirement, page 94 ಅಲ್ಲಿ ಅವ್ರು ನಮ್ಗೆ ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ ನಮಗೂ ಮಾಡಿದ್ದಾರೆ, ತಮಿಳುನಾಡಿಗೂ ಮಾಡಿದ್ದಾರೆ. ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ provision has already been made. ಏನ್ ಮಾಡಿದ್ದಾರೆ provision? From the availability of southwest monsoon, ಅಂದ್ರೆ ಮುಂಗಾರು ಮಳೆಯಲ್ಲಿ ಏನ್ ನೀರು ಬರುತ್ತೋ ಅದನ್ನ ನಾವು ಹಿಡಿದಿಟ್ಕೋಬೇಕು. ಯಾತಕ್ಕೆ? Provision has already been made from the availability of southwest monsoon water in the reservoirs to meet the annual requirement. ಇದು ಮುಖ್ಯ. ಬರೀ ಖಾರಿಫ್ ರಿಕ್ವೈರ್ಮೆಂಟ್ ಅಂತ ಹೇಳಿಲ್ಲ, ರಬಿ ರಿಕ್ವೈರ್ಮೆಂಟ್ ಅಂತ ಹೇಳಿಲ್ಲ, ಆನ್ಯುವಲ್ ರಿಕ್ವೈರ್ಮೆಂಟ್. ಅಂದ್ರೆ ನಮ್ಮ ಖರೀಫ್ ಬೆಳೆಗೂ ನೀರು ಬೇಕು, ರಬಿ ಬೇಕು, ಪೆರಿನಿಯಲ್ ಬೇಕು, ಕುಡಿಯೋ ನೀರು ಬೇಕು. ಇಷ್ಟು ನೀರನ್ನು ನೀವು ಸೌತ್ ವೆಸ್ಟ್ ಮಾನ್ಸೂನ್ ನಲ್ಲೇ ಹಿಡ್ಕೊಳ್ಳಿ ಅಂತ ಯಾವಾಗ ಇನ್ನು ಡೆಫಿಸಿಟ್ ಇಯರ್ ಅಂತ ಹೇಳಿದ್ದಾರೆ. ಇದೇ ಇವಾಗ ಈಗ ಏನು ಕಳೆದ 1 ವಾರ 15 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗಿರೋ ಮಳೆ, ಇದರಿಂದ ಸರಿಸುಮಾರು 30 ರಿಂದ 36 TMC ನೀರು ಬಂದಿದೆ ಕರ್ನಾಟಕಕ್ಕೆ ಅನ್ನೋ ವಿಚಾರನೇ ತಮಿಳುನಾಡು ರೇಸ್ ಮಾಡಿರೋದು ಸರ್. ನೀರಿದೆ ಬಿಡಿ ಅನ್ನೋ ರೀತಿಯಲ್ಲಿ ರೇಸ್ ಮಾಡಿರೋದು ಪ್ರಶ್ನೆ ಇವಾಗ. ಹಾಗಾದ್ರೆ ತಮಿಳುನಾಡು ಗ್ಯಾರಂಟಿ ಕೊಡ್ತಾ ಇನ್ನು 2 ತಿಂಗಳಲ್ಲಿ ಮುಖ್ಯದ 2 ತಿಂಗಳಲ್ಲಿ ಇದೇ ರೀತಿ ಬರುತ್ತೆ. IMD ಅವ್ರ ಪ್ರಿಡಿಕ್ಷನ್ ಇದೆ ಈ ವರ್ಷ L9 ಎಫೆಕ್ಟ್ ಬಹಳ ಸೀರಿಯಸ್ ಅಂತ. ಆಮೇಲೆ ವರ್ಲ್ಡ್ ಡಾಕ್ಯುಮೆಂಟ್ಗಳು ನೋಡಿದ್ರೆ ಅಲ್ಲಿ ಸೆಪ್ಟೆಂಬರ್ ಬಹಳ ಸಿವಿಯರ್, ಇದುವರೆಗೂ ಬಂದೇ ಇಲ್ಲ ಅಂತ L9 ಎಫೆಕ್ಟ್ ಅಂತಾರೆ. ಇಂಥ L9 ಎಫೆಕ್ಟ್ ಇದ್ದಾಗ ನಾವು ಏನ್ ಈ ನೀರ್ನ ಬಿಟ್ಟು ಬಿಟ್ರೆ ನಮ್ ಕುಡಿಯೋ ನೀರು ಯಾರು ಕೊಡ್ತಾರೆ? ಇರಿಗೇಷನ್ ನಾವು ಕೇಳ್ತಾ ಇಲ್ಲ, ನಮ್ ಸರ್ಕಾರ ಹೇಳ್ಬಿಟ್ಟಿದೆ ಈ ವರ್ಷ ಇರಿಗೇಷನ್ ಖಾರಿಫ್ ಇಲ್ಲ ಅಂತ. ಹಾಗಾದ್ರೆ ಬೆಳೆ ಯಾರು ಕೊಡ್ತಾರೆ? ಕುಡಿಯೋ ನೀರಿಗೆ ಯಾರು ಕೊಡ್ತಾರೆ ಸ್ವಾಮಿ ನಾವು ಬಿಟ್ಬಿಟ್ರೆ? ಇದು ಮುಖ್ಯವಾಗಿದೆ ಅವರ ಕ್ವಶನ್. ಆಮೇಲೆ ಅವ್ರ ಹತ್ರ ನೀರಿದೆ, ನಾನು ಆಗ್ಲೇ ಹೇಳಿದಾಗ 40 TMC ಸರ್ಫೇಸ್ ವಾಟರ್ ಇದೆ, ಗ್ರೌಂಡ್ ವಾಟರ್ ಯಥೇಚ್ಛವಾಗಿದೆ. ಆಮೇಲೆ ಇನ್ನೂ 237 TMC ನಾರ್ತ್ ಈಸ್ಟ್ ಮಾನ್ಸೂನ್ ರೈನ್ಫಾಲ್ ಬರುತ್ತೆ ಅವ್ರಿಗೆ, ಗ್ಯಾರಂಟಿ ಇದೆ ಅದು. ಸೊ ಆ ನೀರು ಇದ್ಕೊಂಡು ನಮ್ಗಿಲ್ಲ, 2 ತಿಂಗಳು ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಇರೋ ನೀರನ್ನೇ ನಾವು ಈ ವರ್ಷ ಪೂರ್ತಿ ಕುಡಿಯೋದಕ್ಕೆ ಉಪಯೋಗಿಸ್ಕೋ, ಬರೀ ಕುಡಿಯೋದಕ್ಕೆ ಎಲ್ಲಿದೆ ನಮ್ಗೆ ನೀರು? ಇದನ್ನ ಮನಗಂಡು ಅವರು 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡ್ಕೋಬೇಕು. ಬಹುಶಃ ಈ ವರ್ಷ ಇನ್ನೂ ಹೆಚ್ಚಿಗೆ ಗ್ರೌಂಡ್ ವಾಟರ್ ಯೂಸ್ ಮಾಡ್ಲಿಕ್ಕಾದ್ರೆ ಅದನ್ನೇ ಯೂಸ್ ಮಾಡ್ಕೊಂಡು ಸಬ್ಸಿಡಿ ಮಾಡಿದ್ರೆ ಬಹಳ ಅನುಕೂಲ. ನಮ್ಮ ರಾಜ್ಯ ಅಂಕು ನೀರು ಬಿಡ್ಲಿಕ್ಕೆ ಆಗಲ್ಲ ಅಂತಲೇ ಹೇಳ್ಬೇಕು.